ಸೂರ್ಯಪುರ ಎಂಬ ಸಣ್ಣ ಹಳ್ಳಿಯೊಂದಿತ್ತು. ಆ ಹಳ್ಳಿಯಲ್ಲಿ ಮೋಹನ್ ಎಂಬಾತನ ಸಣ್ಣ ಕುಟುಂಬ ವಾಸಿಸುತ್ತಿತ್ತು. ಜೋರಾಗಿ ಮಳೆ ಬರಲು ಪ್ರಾರಂಭವಾಗುತ್ತದೆ. ಮೋಹನ್ ಒಂದು ಮರದ ಕೆಳಗೆ ತನ್ನ ಕೈಗಾಡಿಯನ್ನು ನಿಲ್ಲಿಸಿ ಮಳೆ ನಿಲ್ಲುವುದನ್ನು ಕಾಯತೊಡಗುತ್ತಾನೆ. ಸ್ವಲ್ಪ ಸಮಯದ ನಂತರ ಮಳೆ ನಿಲ್ಲುತ್ತದೆ ಮತ್ತು ಮೋಹನ್ ತನ್ನ ಮನೆಯ ಕಡೆಗೆ ಹೋಗುತ್ತಿದ್ದನು. ಅಷ್ಟರಲ್ಲಿ ಕೆಲವು ದುಷ್ಕರ್ಮಿಗಳು ಅಲ್ಲಿಗೆ ಬರುತ್ತಾರೆ. ತರಕಾರಿ ಗಾಡಿ ನಡೆಸುವವನೇ, ನೀನಿವತ್ತು ಎಷ್ಟು ತರಕಾರಿ ಮಾರಿದ್ಯೋ ಅದರಲ್ಲಿ ಸ್ವಲ್ಪ ಹಣ ನನಗೂ ಕೊಡಬೇಕು. ಅಣ್ಣ, ಇವತ್ತು ನನ್ನ ಬಳಿ ಹೆಚ್ಚು ಹಣವಿಲ್ಲ. ಇವತ್ತು ನನ್ನ ಬಳಿ ತುಂಬಾ ಕಡಿಮೆ ತರಕಾರಿಗಳಿದ್ದವು, ಆದ್ರಿಂದ ಹೆಚ್ಚು ಸಂಪಾದನೆ ಆಗಿಲ್ಲ. ತರಕಾರಿ ಮಾರುವವನೇ, ಎಲ್ಲಿಗೆ ಹೋಗುತ್ತಿದ್ದೀಯಾ? ಮೊದಲು ನನಗೆ ಹಣ ಕೊಡು. ಅರ್ಜುನ್ ಭಯದಿಂದ ಅವನ ಮಾತುಗಳನ್ನು ಕೇಳುತ್ತಿದ್ದನು. ಅರ್ಜುನ್ ಕೂಡ ತನ್ನ ತರಕಾರಿ ಗಾಡಿಯನ್ನು ತೆಗೆದುಕೊಂಡು ತನ್ನ ಮನೆಯ ಕಡೆಗೆ ಹೊರಡುತ್ತಾನೆ. ಏನಾಯ್ತು? ಇವತ್ತು ನಿಮಗೆ ಇಷ್ಟೊಂದು ತಡ ಹೇಗಾಯ್ತು? ದಾರಿಯಲ್ಲಿ ಬರುವಾಗ ಜೋರಾಗಿ ಮಳೆ ಬರಲು ಪ್ರಾರಂಭವಾಯಿತು. ಅದೇ ಕಾರಣದಿಂದ ಮನೆಗೆ ಬರಲು ತಡವಾಯಿತು. ಮಳೆ ಎಷ್ಟು ಜೋರಾಗಿತ್ತೆಂದರೆ ನಿಲ್ಲುವ ಹೆಸರನ್ನೇ ತೆಗೆದುಕೊಳ್ಳುತ್ತಿರಲಿಲ್ಲ. ಮಳೆ ನಿಲ್ಲುವಷ್ಟರಲ್ಲಿ ಸಂಜೆಯಾಗಿ ಹೋಗಿತ್ತು. ಸರಿಯಾಯ್ತು, ನೀವು ಬೇಗನೆ ಮುಖ ಮತ್ತು ಕೈ ತೊಳೆದುಕೊಳ್ಳಿ, ನಾನು ನಿಮಗಾಗಿ ಊಟ ಬಡಿಸುತ್ತೇನೆ. ಏನೋ ಮಮತಾ, ನನ್ನ ಬಳಿ ಸಮಯವಿಲ್ಲ. ತಾಜಾ ತರಕಾರಿಗಳನ್ನು ತರಲು ಹೋಗಬೇಕಿದೆ. ಸರಿಯಾಯ್ತು, ಆಯ್ತು. ಮೊದಲು ನೀವು ಊಟನಾದ್ರೂ ಮಾಡಿಕೊಳ್ಳಿ. ಮಮತಾ, ಹಸು ಹಾಲು ಕೊಟ್ಟಿತಾ? ಸರಿ ಮಮತಾ, ಈಗ ನನ್ನ ತರಕಾರಿ ಮಾರುವ ಸಮಯವಾಗಿದೆ. ನಾನು ಹಳ್ಳಿಯಲ್ಲಿ ತರಕಾರಿ ಮಾರಲು ಹೋಗುತ್ತಿದ್ದೇನೆ. ಇಂದು ರಘು ಕಾಕನಿಗೆ ನಾನು ತರಕಾರಿ ಕೊಡಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಮೊದಲು ರಘು ಕಾಕನ ಮನೆಗೆ ಹೋಗಿ ತರಕಾರಿ ಕೊಟ್ಟು ಬರುತ್ತೇನೆ. ಹೌದು ರೀ, ಮತ್ತು ನಾನು ಹಾಲು ಕರೆದಿಟ್ಟಿದ್ದೇನೆ. ನೀವು ಚಿಂತೆ ಮಾಡಬೇಡಿ, ನಿಶ್ಚಿಂತೆಯಿಂದ ತರಕಾರಿ ಮಾರಲು ಹೋಗಿ. ನಾನು ಇಲ್ಲಿ ಮನೆಯ ಕೆಲಸಗಳನ್ನು ನೋಡಿಕೊಳ್ಳುತ್ತೇನೆ. ಒಂದು ವೇಳೆ ನೀವು ರಘು ಕಾಕನ ಮನೆಗೆ ಹೋಗುತ್ತಿದ್ದರೆ ಅವರ ತೋಟದಿಂದ ಸ್ವಲ್ಪ ಸೀಬೆಹಣ್ಣುಗಳನ್ನು ತೆಗೆದುಕೊಂಡು ಬನ್ನಿ. ಅವರ ತೋಟದ ಸೀಬೆಹಣ್ಣುಗಳು ತುಂಬಾ ಸಿಹಿಯಾಗಿರುತ್ತವೆ. ಇಂದು ಅವರ ತೋಟದ ಸಿಹಿ ಸೀಬೆಹಣ್ಣುಗಳನ್ನು ತಿನ್ನಲು ನನಗೆ ತುಂಬಾ ಮನಸ್ಸಾಗುತ್ತಿದೆ. ಸರಿ ಆಯ್ತು, ನಾನು ಬರುವಾಗ ತೆಗೆದುಕೊಂಡು ಬರುತ್ತೇನೆ. ರಘು ಕಾಕ, ಅರೇ ಓ ರಘು ಕಾಕ, ನಾನ್ ನಿಮಗಾಗಿ ತಾಜಾ ತರಕಾರಿ ತಂದಿದ್ದೇನೆ. ಬಂದು ತರಕಾರಿ ತೆಗೆದುಕೊಳ್ಳಿ. ಅರೆ ಮಗನೇ, ನನ್ನ ವಯಸ್ಸು ತುಂಬಾ ಆಗಿದೆ. ಅದಕ್ಕಾಗಿಯೇ ನಾನು ಮಾರುಕಟ್ಟೆಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಇಂದು ಜೋರಾಗಿ ಮಳೆ ಬರುತ್ತಿತ್ತು. ನೀನು ನನಗೆ ತರಕಾರಿ ಕೊಡಲು ಬರಲು ಸಾಧ್ಯವಾಗುವುದಿಲ್ಲ ಎಂದು ನಾನು ಭಾವಿಸಿದ್ದೆ. ಏನ್ ಮಾತಾಡ್ತೀರಾ ರಘು ಕಾಕ? ಕೊನೆಗೂ ನಾನು ಬರಲೇಬೇಕಿತ್ತಲ್ಲವೇ? ಏಕೆಂದ್ರೆ ನಿಮ್ಮ ಮನೆಯಲ್ಲಿ ತಾಜಾ ತರಕಾರಿ ಇರಲಿಲ್ಲ. ಮಳೆ ಇರಲಿ ಅಥವಾ ಬಿರುಗಾಳಿ ಇರಲಿ, ನಾನ್ ನಿಮಗೆ ತಾಜಾ ತರಕಾರಿಗಳನ್ನು ನೀಡಲು ಸರಿ ಮಗನೇ. ರಘು ಕಾಕ, ನಿಮ್ಮ ತೋಟದ ಸ್ವಲ್ಪ ಸೀಬೆ ಹಣ್ಣುಗಳು ಸಿಗಬಹುದೇ? ಮಮತಾಗೆ ನಿಮ್ಮ ತೋಟದ ಸಿಹಿ ಸೀಬೆ ಹಣ್ಣುಗಳನ್ನು ತಿನ್ನಲು ತುಂಬಾ ಮನಸ್ಸಾಗುತ್ತಿತ್ತು. ಹೌದು ಮಗನೇ, ಏಕೆ ಸಿಗಲ್ಲ? ನೀನು ಇಲ್ಲೇ ಇರು, ನಾನು ಈಗಲೇ ತೆಗೆದುಕೊಂಡು ಬರುತ್ತೇನೆ. ಹಾ, ತಗೋ ಮಗನೇ, ಇದು ತುಂಬಾ ಸಿಹಿಯಾಗಿದೆ ಮತ್ತು ರುಚಿಕರವಾಗಿದೆ. ನಿನಗೆ ಯಾವಾಗ ಸೀಬೆ ಹಣ್ಣು ಬೇಕಾದರೂ ಸಂಕೋಚ ಪಡದೆ ನನ್ನ ಹತ್ತಿರ ಕೇಳಿ ಪಡೆದುಕೋ. ಸರಿ ಕಾಕ, ಹಾಗಾದರೆ ನಾನು ಈಗ ಹೊರಡುತ್ತೇನೆ. ಮರುದಿನ ಬೆಳಗ್ಗೆ ಅರ್ಜುನ್ ಮತ್ತೆ ಹಳ್ಳಿಯ ಕಡೆಗೆ ತನ್ನ ತರಕಾರಿಗಳನ್ನು ಮಾರಲು ಹೊರಡುತ್ತಾನೆ. ಅಷ್ಟರಲ್ಲಿ ಅವನ ದಾರಿಯಲ್ಲಿ ಕೆಲವು ದುಷ್ಕರ್ಮಿಗಳು ಮತ್ತೆ ಬಂದು ನಿಲ್ಲುತ್ತಾರೆ. ಮಾರುವವನೇ, ಇಂದು ನೀನು ದಿನವಿಡೀ ಏನೇ ಮಾರಿದರೂ ಆ ಇಡೀ ಸಂಪಾದನೆಯನ್ನು ನನಗೆ ಕೊಡಬೇಕು. ಇಲ್ಲ ಅಣ್ಣ, ನಾನು ನಿಮಗೆ ನನ್ನ ಕಷ್ಟದ ಸಂಪಾದನೆಯನ್ನು ಕೊಡಲು ಸಾಧ್ಯವಿಲ್ಲ. ಇದೇ ಸಂಪಾದನೆಯಿಂದ ನನ್ನ ಮನೆ ನಡೆಯುತ್ತದೆ. ಹಾಗಿದ್ದಾಗ ನಾನು ನನ್ನ ಕಷ್ಟದ ಸಂಪಾದನೆಯನ್ನು ನಿಮಗೆ ಏಕೆ ಕೊಡಲಿ? ಏನಂದೆ ನೀನು? ನೀನು ನನಗೆ ಹಣ ಕೊಡುವುದಿಲ್ಲವಾ? ಇನ್ನು ಮುಂದೆ ನನ್ನ ಬಳಿ ಹಣ ಇಲ್ಲ ಎಂದು ಹೇಳಬೇಡ. ಈಗಲೇ ನಿನಗೆ ಬುದ್ಧಿ ಕಲಿಸುತ್ತೇನೆ, ತಡಿ ನೀನು. ಇಷ್ಟು ಹೇಳಿ ಆ ದುಷ್ಕರ್ಮಿ ಅರ್ಜುನ್ನಿಂದ ಹಣದ ಚೀಲವನ್ನು ಕಿತ್ತುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ. ಅರ್ಜುನ್ ತರಕಾರಿ ಮಾರಲು ಮುಂದಕ್ಕೆ ಹೋಗುತ್ತಾನೆ. ಅರ್ಜುನಣ್ಣ, ಇಂದು ನನಗೆ 2 ಕಿಲೋ ಮೂಲಂಗಿ ಕೊಡಿ, ಏಕೆಂದರೆ ನಾನು ಮೂಲಂಗಿ ಪರಾಟ ಮಾಡಬೇಕಿದೆ. ಎಲ್ಲಾ ತರಕಾರಿಗಳನ್ನು ಮಾರಿದ ನಂತರ ಅರ್ಜುನ್ ಮನೆಗೆ ಹೊರಡುತ್ತಾನೆ. ಮರುದಿನ ಬೆಳಗ್ಗೆ ಮತ್ತೆ ಅರ್ಜುನ್ ತರಕಾರಿಗಳನ್ನು ತೆಗೆದುಕೊಂಡು ಹಳ್ಳಿಯ ಕಡೆಗೆ ಹೊರಡುತ್ತಾನೆ. ಮತ್ತು ಪ್ರತಿದಿನದಂತೆ ಮತ್ತೆ ಆ ದುಷ್ಕರ್ಮಿಗಳು ಅರ್ಜುನ್ನನ್ನು ಸುತ್ತುವರಿಯುತ್ತಾರೆ.
ಈಗ ಕೇವಲ ನಿನ್ನ ಎಲ್ಲಾ ತರಕಾರಿಗಳನ್ನು ಮಾತ್ರ ನೆಲಕ್ಕೆ ಎಸೆದಿದ್ದೇನೆ. ಮುಂದಿನ ಬಾರಿ ನಿನ್ನ ಪರಿಸ್ಥಿತಿಯನ್ನು ನಿನ್ನ ತರಕಾರಿಗಳಂತೆಯೇ ಮಾಡುತ್ತೇನೆ. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಈ ವಿಷಯವನ್ನು ನಿನ್ನ ತಲೆಯಲ್ಲಿ ಚೆನ್ನಾಗಿ ಕೂರಿಸಿಕೋ. ಇಷ್ಟು ಹೇಳಿ ಆ ದುಷ್ಕರ್ಮಿ ಅರ್ಜುನ್ನ ಇಡೀ ತರಕಾರಿ ಗಾಡಿಯನ್ನು ಕೆಳಗೆ ಉರುಳಿಸಿ ಬಿಡುತ್ತಾನೆ. ಅರ್ಜುನ್ನ ಎಲ್ಲಾ ತರಕಾರಿಗಳು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬೀಳುತ್ತವೆ. ಅಯ್ಯೋ, ಬಂದಿರಾ? ಇವತ್ತು ನೀವು ತುಂಬಾ ಬೇಗ ಮನೆಗೆ ಬಂದು ಬಿಟ್ಟಿದ್ದೀರಿ. ಆದರೆ ನಿಮ್ಮ ಬಟ್ಟೆಗಳು ಇಷ್ಟೊಂದು ಕೊಳಕಾಗಿವೆ, ಏನಾಯ್ತು? ಎಂತಹ ವಿಚಿತ್ರ ಜನರಿರುತ್ತಾರೆ. ನಮಗೆ ನೆಮ್ಮದಿಯಿಂದ ಬದುಕಲು ಸಹ ಬಿಡುವುದಿಲ್ಲ. ಗೊತ್ತಿಲ್ಲ ಇವರಿಗೆ ನಮ್ಮಂತಹ ಬಡವರ ಹಣವನ್ನು ಕಿತ್ತುಕೊಂಡು ಯಾವ ರೀತಿಯ ಸುಖ ಸಿಗುತ್ತದೆಯೋ. ಅಣ್ಣ, ಸಾಧ್ಯವಿಲ್ಲ. ಒಂದು ವೇಳೆ ನಾನು ಎಲ್ಲಾ ಹಣವನ್ನು ನಿಮಗೇ ಕೊಟ್ಟು ಬಿಟ್ಟರೆ ನನ್ನ ಹೆಂಡತಿ ಮತ್ತು ಮಕ್ಕಳನ್ನು ಹೇಗೆ ನೋಡಿಕೊಳ್ಳಲಿ? ಅರ್ಜುನ್ ಮಮತಾಗಿ ನಡೆದ ಎಲ್ಲಾ ವಿಷಯವನ್ನು ತಿಳಿಸುತ್ತಾನೆ. ನಮ್ಮಂಥ ಬಡವರನ್ನು ಕಷ್ಟಕ್ಕೆ ಸಿಲುಕಿಸುವ ಆ ದುಷ್ಕರ್ಮಿಗಳ ಮೇಲೆ ದೇವರೇ ಶಿಕ್ಷೆ ಕೊಡಲಿ. ಸ್ವಂತವಾಗಿ ದುಡಿಯುವ ಯೋಗ್ಯತೆ ಇಲ್ಲದಿದ್ದರೆ ನಮ್ಮಂಥ ಬಡವರ ಹಣವನ್ನು ಏಕೆ ಕಿತ್ತುಕೊಳ್ಳುತ್ತಾರೆ? ಇದು ಯಾವ ನ್ಯಾಯ ಹೇಳಿ? ನನ್ನ ಪ್ರಕಾರ ನೀವು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಬೇಕು. ನಮ್ಮ ಹಳ್ಳಿಯಲ್ಲಿರುವ ಪೊಲೀಸ್ ಠಾಣೆಗೆ ಹೋಗಿ ನಾವು ಅವರ ವಿರುದ್ಧ ದೂರು ನೀಡೋಣ. ಇಲ್ಲದಿದ್ದರೆ ಈ ಜನರು ನಮ್ಮನ್ನು ನೆಮ್ಮದಿಯಿಂದ ಬದುಕಲು ಬಿಡುವುದಿಲ್ಲ. ಅರ್ಜುನ್ ಮಮತಾಳ ಮಾತನ್ನು ಕೇಳಿ ಹಳ್ಳಿಯ ಪೊಲೀಸ್ ಠಾಣೆಗೆ ಹೋಗುತ್ತಾನೆ ಮತ್ತು ಅಲ್ಲಿ ಆ ದುಷ್ಕರ್ಮಿಗಳ ವಿರುದ್ಧ ದೂರು ನೀಡುತ್ತಾನೆ. ಸರಿ ಅರ್ಜುನ್, ನೀನು ಮನೆಗೆ ಹೊರಡು. ಆ ದುಷ್ಕರ್ಮಿಗಳನ್ನು ನಾವು ನೋಡಿಕೊಳ್ಳುತ್ತೇವೆ. ಇನ್ನು ಮುಂದೆ ಅವರು ನಿನಗೆ ಯಾವುದೇ ತೊಂದರೆ ಕೊಡುವುದಿಲ್ಲ. ಪೊಲೀಸ್ ಅಧಿಕಾರಿ ಆ ದುಷ್ಕರ್ಮಿಗಳನ್ನು ಹಿಡಿಯಲು ತನ್ನ ಸಿಬ್ಬಂದಿಯನ್ನು ಕಳುಹಿಸಿದ್ದಾನೆ. ಸ್ವಲ್ಪ ಸಮಯದಲ್ಲೇ ಪೊಲೀಸರು ಅಲ್ಲಿಗೆ ತಲುಪುತ್ತಾರೆ. ಏನಯ್ಯ, ನಿಮಗೆ ಇಷ್ಟೊಂದು ಗುಂಡಾಗಿರಿ ಮಾಡಲು ಏನು ಕಾರಣ? ಆ ಬಡವನಿಗೆ ನೀವು ಏಕೆ ತೊಂದರೆ ಕೊಡುತ್ತಿದ್ದೀರಿ? ಅಯ್ಯೋ ಸಾಹೇಬ್ರೆ, ನಾವೇನು ತಪ್ಪು ಮಾಡಿದ್ದೇವೆ? ನಮಗೆ ಹಸಿವಾಗಿತ್ತು, ಅದಕ್ಕಾಗಿ ಸ್ವಲ್ಪ ಹಣ ಕೇಳಲು ಹೋಗಿದ್ದೆವು. ಆದರೆ ಅವನು ಆ ಸ್ವಲ್ಪ ಹಣ ಕೊಡಲು ಕೂಡ ತುಂಬಾ ತಕರಾರು ಮಾಡಲು ಶುರು ಮಾಡಿದ. ನೋಡಿ ಸಾಹೇಬ್ರೆ, ನಮ್ಮ ಜೊತೆ ಹೆಚ್ಚು ವಾದ ಮಾಡಬೇಡಿ. ಹಣ ತೆಗೆದುಕೊಳ್ಳಿ ಮತ್ತು ಈ ವಿಷಯವನ್ನು ಇಲ್ಲಿಗೆ ಮುಗಿಸಿಬಿಡಿ. ಸರಿ, ಹಾಗಾದರೆ ನೀವು ಅವನ ಎಲ್ಲಾ ತರಕಾರಿಗಳನ್ನು ಏಕೆ ಎಸೆದು ಬಿಟ್ಟಿರಿ? ಸರಿ, ಹಾಗಾದರೆ ಒಬ್ಬ ಪೊಲೀಸ್ ಅಧಿಕಾರಿಗೆ ಲಂಚ ಕೊಡಲು ನಿಮಗೆ ಭಯವೇ ಇಲ್ಲವೇ? ಆ ಅರ್ಜುನ್ ನನ್ನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಒಳ್ಳೆಯ ಕೆಲಸ ಮಾಡಲಿಲ್ಲ. ಈಗ ನೋಡುತ್ತೇನೆ ಅವನಿಗೆ ಹೇಗೆ ಬುದ್ಧಿ ಕಲಿಸಬೇಕು ಎಂದು. ಅಷ್ಟೊಂದು ಹಣವನ್ನು ನೋಡಿ ಪೊಲೀಸ್ ಅಧಿಕಾರಿಯ ಪ್ರಾಮಾಣಿಕತೆ ಕುಸಿಯುತ್ತದೆ ಮತ್ತು ಅವನು ಆ ಎಲ್ಲಾ ಹಣವನ್ನು ತನ್ನ ಬಳಿ ಇಟ್ಟುಕೊಳ್ಳುತ್ತಾನೆ. ಆ ದುಷ್ಕರ್ಮಿಗಳು ಹಳ್ಳಿಯ ಕೆಲವು ಜನರನ್ನು ವಿಚಾರಿಸುತ್ತಾರೆ. ವಿಚಾರಣೆಯಿಂದ ಅವರಿಗೆ ಅರ್ಜುನ್ ಒಂದು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದಾನೆ ಎಂಬ ವಿಷಯ ತಿಳಿಯುತ್ತದೆ. ದುಷ್ಕರ್ಮಿಗಳು ಅರ್ಜುನ್ಗೆ ಮನೆ ಬಾಡಿಗೆಗೆ ನೀಡಿದ್ದ ವ್ಯಕ್ತಿಯ ಮನೆಗೆ ತಲುಪುತ್ತಾರೆ. ಮಾಲೀಕನೇ, ಅರ್ಜುನ್ಗೆ ನೀವು ಮನೆ ಬಾಡಿಗೆಗೆ ಕೊಟ್ಟಿದ್ದೀರಲ್ಲ, ಆ ಮನೆಯನ್ನು ನಾಳೆಯೊಳಗೆ ಖಾಲಿ ಮಾಡಿಸ್ಬೇಕು. ಹಾಗೆ ಮಾಡದಿದ್ರೆ ನಿಮ್ಮ ಹೆಂಡತಿ ಮತ್ತು ಮಕ್ಕಳ ಜೊತೆ ನಿಮ್ಮ ಇಡೀ ಕುಟುಂಬವನ್ನೇ ಮುಗಿಸಿಬಿಡುತ್ತೇನೆ. ದುಷ್ಕರ್ಮಿಗಳ ಬೆದರಿಕೆಯಿಂದ ಮನೆ ಮಾಲೀಕ ಭಯಭೀತನಾಗುತ್ತಾನೆ. ನಂತರ ಮರುದಿನ ಸಂಜೆ ಅವನು ಅರ್ಜುನ್ನ ಮನೆಗೆ ಬರುತ್ತಾನೆ. ಹೌದು ರಾಘವ ಕಾಕ, ಹೇಳಿ. ಇನ್ನೂ ತಿಂಗಳು ಕೂಡ ಮುಗಿದಿಲ್ಲವಲ್ಲ? ನಾನು ಬಾಡಿಗೆ ಹಣ ತೆಗೆದುಕೊಳ್ಳಲು ಬಂದಿಲ್ಲ, ಬದಲಿಗೆ ಒಂದು ವಿಷಯ ಹೇಳಲು ಬಂದಿದ್ದೇನೆ. ನೀನು ಈ ಮನೆಯನ್ನು ನಾಳೆಯೊಳಗೆ ಖಾಲಿ ಮಾಡಬೇಕು. ಆದರೆ ನಾವು ಬಾಡಿಗೆಯನ್ನು ಸರಿಯಾದ ಸಮಯಕ್ಕೆ ಕೊಡುತ್ತಿದ್ದೇವೆ. ಹಾಗಿದ್ದರೂ ಏಕೆ ಇಷ್ಟು ಇದ್ದಕ್ಕಿದ್ದಂತೆ ಮನೆಯನ್ನು ಖಾಲಿ ಮಾಡಲು ಹೇಳುತ್ತಿದ್ದೀರಿ? ನೋಡು ಅರ್ಜುನ್, ನಾನು ನಿನ್ನ ಜೊತೆ ಹೆಚ್ಚು ವಾದ ಮಾಡಲು ಇಷ್ಟಪಡುವುದಿಲ್ಲ. ನಾಳೆಯೊಳಗೆ ಈ ಮನೆಯನ್ನು ಖಾಲಿ ಮಾಡು. ಇಲ್ಲದಿದ್ದರೆ ನಾನು ನಿಮ್ಮನ್ನು ಬಲವಂತವಾಗಿ ಮನೆಯಿಂದ ಹೊರಗೆ ಹಾಕಬೇಕಾಗ್ತದೆ. ಅದಕ್ಕಿಂತ ಮೊದಲು ನೀವು ಬೇರೆ ಯಾವುದಾದರೂ ವಾಸಿಸುವ ಸ್ಥಳವನ್ನು ಹುಡುಕಿಕೊಳ್ಳಿ. ಇಷ್ಟು ಹೇಳಿ ಮನೆ ಮಾಲೀಕ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅರ್ಜುನ್ನ ಕುಟುಂಬ ಗೊಂದಲಕ್ಕೊಳಗಾಗುತ್ತದೆ. ಅಯ್ಯೋ, ಈಗಷ್ಟೇ ಏನಾಯಿತು? ಇವರು ಇದ್ದಕ್ಕಿದ್ದಂತೆ ಮನೆಯನ್ನು ಖಾಲಿ ಮಾಡಲು ಏಕೆ ಹೇಳುತ್ತಿದ್ದಾರೆ? ಇವರು ಇದ್ದಕ್ಕಿದ್ದಂತೆ ಮನೆಯನ್ನು ಖಾಲಿ ಮಾಡಲು ಏಕೆ ಹೇಳುತ್ತಿದ್ದಾರೆ? ನಾವು ಯಾವಾಗಲೂ ಸರಿಯಾದ ಸಮಯಕ್ಕೆ ಬಾಡಿಗೆ ಕೊಟ್ಟಿದ್ದೇವೆ. ನೀವು ಎಲ್ಲರೂ ಜೈಲಿನಲ್ಲಿ ಇರಲಿಲ್ಲವೇ? ನಮ್ಮನ್ನು ಜೈಲಿನಲ್ಲಿ ಬಂಧಿಸಿ ಇಡುವ ಧೈರ್ಯ ಯಾರಿಗಿದೆ? ಇಂದು ಈ ಮನೆಯನ್ನು ಖಾಲಿ ಮಾಡುವಂತೆ ನಿಮಗೆ ಹೇಳಿರಲಿಲ್ಲವೇ? ಇನ್ನೂ ಏಕೆ ಈ ಮನೆಯನ್ನು ಖಾಲಿ ಮಾಡಿಲ್ಲ? ಅಂದರೆ ನಮ್ಮನ್ನು ಮನೆಯಿಂದ ಹೊರಹಾಕಲು ರಾಘವ ಕಾಕನಿಗೆ ಒತ್ತಡ ಹಾಕಿದ್ದು ನೀವೇ ಅಲ್ಲವೇ? ಹೈ,
ನನ್ನ ಜೊತೆ ಹೆಚ್ಚು ವಾದ ಮಾಡಬೇಡ. ಇಲ್ಲದಿದ್ದರೆ ನಿನಗೆ ಅವನ ಎಲ್ಲ ವಸ್ತುಗಳನ್ನು ಹೊರಗೆ ಎಸೆದು ಅವನ ಹೆಂಡತಿ ಮತ್ತು ಮಕ್ಕಳನ್ನು ಮನೆಯಿಂದ ಹೊರಗೆ ಹಾಕಿ. ಅರ್ಜುನ್ನ ಕುಟುಂಬ ತುಂಬಾ ದುಃಖಕ್ಕೆ ಒಳಗಾಗುತ್ತದೆ. ಅರ್ಜುನ್ಗೆ ಏನು ಮಾಡಬೇಕು ಎಂಬುದೇ ಅರ್ಥವಾಗುವುದಿಲ್ಲ. ಅವರು ಈಗ ಏನು ಮಾಡಬೇಕು? ರಾತ್ರಿಯಾಗುವ ಸಮಯವಾಗಿತ್ತು. ತನ್ನ ಕುಟುಂಬವನ್ನು ಇರಿಸಲು ಅರ್ಜುನ್ ಬಳಿ ಯಾವುದೇ ಸ್ಥಳ ಉಳಿದಿರಲಿಲ್ಲ. ಅದೇ ರಾತ್ರಿ ಅರ್ಜುನ್ನ ಕುಟುಂಬ ರಸ್ತೆ ಬದಿಯ ಫುಟ್ಪಾತ್ ಮೇಲೆ ಕುಳಿತು ಇಡೀ ರಾತ್ರಿ ಕಳೆಯುತ್ತದೆ. ನಮ್ಮ ಮೇಲೆ ಎಂತಹ ಕಷ್ಟದ ದಿನಗಳು ಬಂದಿವೆ. ಮಮತಾ, ನೀನು ಇಲ್ಲಿ ಮಕ್ಕಳನ್ನು ನೋಡಿಕೋ, ಜೊತೆಗೆ ನಮ್ಮ ಹಸುವಿನ ಆರೈಕೆಯನ್ನು ಮಾಡು. ಮೊದಲು ನಾನು ಹಸುವಿಗೆ ಸ್ವಲ್ಪ ಆಹಾರವನ್ನು ವ್ಯವಸ್ಥರ ನಂತರ ನಮ್ಮ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಿಕೊಳ್ಳಬೇಕು ಎಂದು ಯೋಚಿಸೋಣ. ಮತ್ತು ಈಗ ನಾವು ನಮ್ಮ ಊಟದ ವ್ಯವಸ್ಥೆಯನ್ನು ಹೇಗೆ ಮಾಡಿಕೊಳ್ಳುವುದು? ನೀವು ಚಿಂತೆ ಮಾಡಬೇಡಿ, ಸ್ವಲ್ಪ ಅಕ್ಕಿ ಉಳಿದಿದೆ. ನಮ್ಮ ಹಸುವಿನ ಹಾಲಿನಿಂದ ನಾನು ಪಾಯಸ ಮಾಡುತ್ತೇನೆ. ಅರ್ಜುನ್ನ ಕಣ್ಣು ರಸ್ತೆಯ ಕಡೆಗೆ ಹೋಗುತ್ತದೆ. ಅಲ್ಲಿ ಒಂದು ಚಿಕ್ಕ ಮಗು ರಸ್ತೆ ದಾಟುತ್ತಿರುತ್ತದೆ. ಆ ಮಗು ರಸ್ತೆಯ ಇನ್ನೊಂದು ಬದಿಗೆ ಹೋಗಲು ಓಡುತ್ತಿತ್ತು. ಅದೇ ಸಮಯದಲ್ಲಿ ವೇಗವಾಗಿ ಬರುತ್ತಿದ್ದ ವಾಹನದ ಮುಂದೆ ಅದು ಸಿಲುಕುವ ಪರಿಸ್ಥಿತಿ ಉಂಟಾಗುತ್ತದೆ. ಅರ್ಜುನ್ ತಕ್ಷಣ ಓಡಿ ಹೋಗಿ ಆ ಮಗುವನ್ನು ಹಿಡಿದು ರಕ್ಷಿಸುತ್ತಾನೆ. ಆದರೆ ಆ ಸಮಯದಲ್ಲಿ ಅರ್ಜುನ್ಗೆ ಸಣ್ಣ ಗಾಯವಾಗುತ್ತದೆ. ಮಗುವಿನ ತಂದೆ ತಾಯಿ ಈ ಘಟನೆ ಗಮನಿಸಿ ಓಡುತ್ತಾ ಅರ್ಜುನ್ನ ಬಳಿಗೆ ಬರುತ್ತಾರೆ. ದೇವರ ಕೃಪೆಯಿಂದಲೇ ಸರಿಯಾದ ಸಮಯಕ್ಕೆ ನಿಮ್ಮ ಕಣ್ಣು ನಮ್ಮ ಮಗುವಿನ ಮೇಲೆ ಬಿತ್ತು ಮತ್ತು ನೀವು ಅದರ ಜೀವ ಉಳಿಸಿದಿರಿ. ಅಣ್ಣ, ಇಂದು ನಮ್ಮ ಮಗುವಿನ ಜೀವನವನ್ನು ಉಳಿಸಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ನೀವು ಸಮಯಕ್ಕೆ ಬಂದು ರಕ್ಷಿಸದೇ ಇದ್ದಿದ್ದರೆ ಇಂದು ನಮ್ಮ ಮಗುವಿಗೆ ಏನಾಗುತ್ತಿತ್ತೋ ದೇವರೇ ಬಲ್ಲ. ನನ್ನ ಮಗುವಿಗೆ ಏನಾದರೂ ಆಗಿದ್ದರೆ ನಾನು ನನ್ನನ್ನೇ ಎಂದಿಗೂ ಕ್ಷಮಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನೀವು ಮಾಡಿದ ಈ ಸಹಾಯವನ್ನು ನಾನು ಜೀವನ ಪೂರ್ತಿ ಮರೆಯುವುದಿಲ್ಲ. ದೇವರ ಕೃಪೆಯಿಂದಲೇ ಸರಿಯಾದ ಸಮಯಕ್ಕೆ ನಿಮ್ಮ ಕಣ್ಣು ನಮ್ಮ ಮಗುವಿನ ಮೇಲೆ ಬಿತ್ತು ಮತ್ತು ನೀವು ಅದರ ಜೀವ ಉಳಿಸಿದಿರಿ. ಆದರೆ ಅರ್ಜುನ್ಗೆ ತಿಳಿದಿರಲಿಲ್ಲ, ಆ ಮಗುವಿನ ತಂದೆ ಆ ಜಿಲ್ಲೆಯ ಕಲೆಕ್ಟರ್ ಆಗಿದ್ದರು. ಕಲೆಕ್ಟರ್ ಅರ್ಜುನ್ನ ಜೀವನದ ಎಲ್ಲಾ ಕಷ್ಟಗಳನ್ನು ಕೇಳಿ ತುಂಬಾ ಬೇಸರ ಪಡುತ್ತಾನೆ. ಅವನ ಪ್ರಾಮಾಣಿಕತೆ ಮತ್ತು ಒಳ್ಳೆಯ ಮನಸ್ಸನ್ನು ಮೆಚ್ಚಿ ಅವನಿಗೆ ಹೊಸ ಮನೆ ಮತ್ತು ಜೀವನ ನಡೆಸಲು ಸಹಾಯ ಮಾಡುತ್ತಾನೆ. ನಂತರ ಕಲೆಕ್ಟರ್ ಅಧಿಕಾರಿಗಳನ್ನು ಕಳುಹಿಸಿ ಅರ್ಜುನ್ಗೆ ತೊಂದರೆ ಕೊಟ್ಟ ದುಷ್ಕರ್ಮಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಾನೆ. ದುಷ್ಕರ್ಮಿಗಳು ಮಾಡಿದ ಎಲ್ಲಾ ತಪ್ಪುಗಳು ಹೊರಬಂದು ಅವರಿಗೆ ಶಿಕ್ಷೆಯಾಗುತ್ತದೆ. ಲಂಚ ಪಡೆದ ಪೊಲೀಸ್ ಅಧಿಕಾರಿಯ ಸತ್ಯವೂ ಬಯಲಾಗುತ್ತದೆ ಮತ್ತು ಅವನ ವಿರುದ್ಧವೂ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಅರ್ಜುನ್ ಮತ್ತು ಮಮತಾ ತಮ್ಮ ಮಕ್ಕಳೊಂದಿಗೆ ಮತ್ತೆ ಸಂತೋಷದ ಜೀವನವನ್ನು ಪ್ರಾರಂಭಿಸುತ್ತಾರೆ. ಅವರು ತಮ್ಮ ಕಷ್ಟದ ದಿನಗಳನ್ನು ನೆನೆದು ಒಳ್ಳೆಯ ಕೆಲಸ ಮಾಡಿದರೆ ಯಾವತ್ತೂ ಅದರ ಫಲ ಸಿಗುತ್ತದೆ ಎಂದು ಅರಿತುಕೊಳ್ಳುತ್ತಾರೆ. ಒಳ್ಳೆಯ ಮನಸ್ಸಿನಿಂದ ಮಾಡಿದ ಸಹಾಯ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಒಳ್ಳೆಯತನದ ಫಲ ಒಂದು ದಿನ ಖಂಡಿತ ಸಿಗುತ್ತದೆ. ಚಂದ್ರಪುರಂ ಗ್ರಾಮದಲ್ಲಿ ಸುಬ್ಬಯ್ಯ ಅನ್ನೋ ಬಡ ರೈತ ತನ್ನ ಶ್ರೀಮತಿ ಶ್ರೀವಲ್ಲಿ ಜೊತೆ ವಾಸವಾಗಿದ್ದನು. ಸುಬ್ಬಯ್ಯ ತನ್ನ ಗ್ರಾಮದಲ್ಲಿ ಅತ್ಯಂತ ಬಡ ವ್ಯಕ್ತಿ. ಸುಬ್ಬಯ್ಯ ಪ್ರತಿದಿನ ಒಂದಲ್ಲ ಒಂದು ಕೆಲಸ ಮಾಡಿ ಸ್ವಲ್ಪ ಹಣ ಸಂಪಾದನೆ ಮಾಡುತ್ತಿದ್ದನು. ಹಣ ಬಂದರೂ ಸುಬ್ಬಯ್ಯನಿಗೆ ಜೀವನ ಸಾಗಿಸಲು ಸಾಕಾಗುತ್ತಿರಲಿಲ್ಲ. ಸುಬ್ಬಯ್ಯ ಶ್ರೀವಲ್ಲಿ ಇರೋದಕ್ಕೆ ಒಂದು ಒಳ್ಳೆ ಮನೆ ಕೂಡ ಇರಲಿಲ್ಲ. ಸುಬ್ಬಯ್ಯ ಮಳೆ ಜೋರಾಗಿ ಬಂದರೆ ಸೋರುತ್ತಿತ್ತು. ಅವನ ಮನೆಯ ಚಾವಣಿ ಹುಲ್ಲಿನಿಂದ ಮಾಡಿತ್ತು. ಸುಬ್ಬಯ್ಯನೇ ಅದನ್ನು ಸರಿಪಡಿಸುತ್ತಿದ್ದನು. ಸುಬ್ಬಯ್ಯ 2 ಹೊತ್ತು ಊಟಕ್ಕೋಸ್ಕರ ಮಳೆಯಲ್ಲಿ ಕೆಲಸ ಮಾಡಲು ಹೋಗುತ್ತಿದ್ದನು. ಸುಬ್ಬಯ್ಯನ ಪರಿಸ್ಥಿತಿಯನ್ನು ನೋಡಿ ಚಂದ್ರಪುರಂ ಗ್ರಾಮದ ಜನರು ಸುಬ್ಬಯ್ಯನನ್ನು ಮತ್ತು ಶ್ರೀವಲ್ಲಿಯನ್ನು ಅಗೌರವದಿಂದ ನೋಡುತ್ತಿದ್ದರು. ಚಂದ್ರಪುರ ಗ್ರಾಮದ ಗ್ರಾಮಸ್ಥರು ನೀರಿಗೋಸ್ಕರ ಕೆರೆ ಬಳಿಗೆ ಹೋಗುತ್ತಿದ್ದರು. ಅಲ್ಲಿಗೆ ನೀರಿಗೋಸ್ಕರ ಸುಬ್ಬಯ್ಯನ ಹೆಂಡತಿ ಶ್ರೀವಲ್ಲಿ ಕೂಡ ಹೋಗಿದ್ದಳು. ಆ ಜನರು ಶ್ರೀವಲ್ಲಿಯನ್ನು ಅಡ್ಡಗಟ್ಟಿ ತುಂಬ ಹೀನಾಯಕವಾಗಿ ಮಾತನಾಡುತ್ತಿದ್ದರು. ಶ್ರೀವಲ್ಲಿ ನೀರು ತುಂಬಿಕೊಂಡು ಮನೆಗೆ ಹೋದಳು. ಈ ಗ್ರಾಮದ ಜನರು ನಮ್ಮನ್ನು ತುಂಬ ಹೀನಾಯಕವಾಗಿ ಮಾತನಾಡುತ್ತಿದ್ದಾರೆ. ಇವತ್ತು ನೀರು ತುಂಬಿಕೊಳ್ಳಲು ಹೋಗಿದ್ದಾಗ ಕೆಲವು ಹೆಂಗಸರು
ನನ್ನನ್ನು ಅಡ್ಡಗಟ್ಟಿ ತುಂಬಾ ಅವಮಾನ ಆಗೋ ರೀತಿಯಲ್ಲಿ ಮಾತನಾಡಿದರು. ವಿಚಾರ ಮಾಡ್ಕೋಬೇಡ ಶ್ರೀವಲ್ಲಿ, ಇದೆಲ್ಲ ಸ್ವಲ್ಪ ಸಮಯ ಅಷ್ಟೇ. ಕಾಲ ಕಳೆದಂತೆ ಎಲ್ಲವೂ ಬದಲಾಗುತ್ತದೆ ಎಂದು ಹೇಳುತ್ತಾನೆ. ಒಂದಷ್ಟು ಕಾಲಗಳು ಕಳೆಯದಂತೆ ಸುಬ್ಬಯ್ಯನಿಗೆ ಕೆಲಸ ಇಲ್ಲದಂತಾಯಿತು. ಸುಬ್ಬಯ್ಯ ಕೆಲಸ ಹುಡುಕುತ್ತಾ ಅಲೆದಾಡುತ್ತಿದ್ದನು. ಚಂದ್ರಪುರಂ ಗ್ರಾಮದ ಜನರು ಯಾರೂ ಕೂಡ ಸುಬ್ಬಯ್ಯನಿಗೆ ಕೆಲಸವನ್ನು ಕೊಡಲಿಲ್ಲ. ಸುಬ್ಬಯ್ಯನಿಗೆ ಮರ್ಯಾದೆ ಕೊಡದೆ ಮಾತನಾಡುತ್ತಿದ್ದರು. ಹೀಗೆ ಒಂದು ದಿನ ಮಳೆ ಜೋರಾಗಿ ಸುರಿಯುತ್ತಿತ್ತು. ಆ ಗ್ರಾಮಕ್ಕೆ ಒಬ್ಬ ಶ್ರೀಮಂತ ವ್ಯಾಪಾರಿ ಬಂದಿದ್ದನು. ಮಳೆ ಜೋರಾಗಿ ಬರುತ್ತಿದ್ದರಿಂದ ಅವನ ಕಾರು ಕೆಸರಿನ ಗುಂಡಿಯಲ್ಲಿ ಸಿಲುಕಿಕೊಂಡಿತ್ತು. ವ್ಯಾಪಾರಿ ಅಲ್ಲಿದ್ದ ಕೆಲವು ಜನರಲ್ಲಿ ಸಹಾಯವನ್ನು ಕೇಳುತ್ತಾನೆ. ಆದರೆ ಯಾರು ಕೂಡ ಸಹಾಯ ಮಾಡಲಿಲ್ಲ. ಆ ಸಮಯಕ್ಕೆ ಸರಿಯಾಗಿ ಸುಬ್ಬಯ್ಯ ಅದೇ ದಾರಿಯಲ್ಲಿ ನಡೆದುಕೊಂಡು ಬರುತ್ತಿದ್ದನು. ವ್ಯಾಪಾರಿ ಸುಬ್ಬಯ್ಯನ ಬಳಿ ಹೋಗಿ ಸಹಾಯವನ್ನು ಕೇಳುತ್ತಾನೆ. ಸುಬ್ಬಯ್ಯ ಆ ವ್ಯಾಪಾರಿಗೆ ಸಹಾಯ ಮಾಡುತ್ತಾನೆ. ಆ ಕಾರು ಸ್ವಲ್ಪ ದೂರ ತಳ್ಳಿದ ನಂತರ ಅಲ್ಲೇ ನಿಲ್ಲಿಸುತ್ತಾನೆ. ನಂತರ ಆ ವ್ಯಾಪಾರಿ ಬಂದು ಸುಬ್ಬಯ್ಯನ ಹತ್ತಿರ ಮಾತನಾಡುತ್ತಾನೆ. ತುಂಬ ಧನ್ಯವಾದಗಳಪ್ಪ. ನಾನು ತುಂಬ ಜನರ ಬಳಿ ಸಹಾಯ ಕೇಳಿದೆ, ಆದರೆ ಯಾರೂ ಕೂಡ ಸಹಾಯ ಮಾಡಲಿಲ್ಲ. ಬಳಿ ಸಹಾಯ ಕೇಳಿದ ತಕ್ಷಣ ಸಹಾಯ ಮಾಡಿದೆ. ಇರಲಿ ಬಿಡಿ ಸ್ವಾಮಿ, ಒಬ್ಬರಿಗೆ ಸಹಾಯ ಮಾಡದಿದ್ದರೆ ಅವನನ್ನು ಮನುಷ್ಯ ಅನ್ನೋದಿಲ್ಲ ಎಂದು ಹೇಳುತ್ತಾನೆ. ನಂತರ ಆ ವ್ಯಾಪಾರಿ ಸುಬ್ಬಯ್ಯನ ಮನೆ ನೋಡಲು ಆಸೆಪಟ್ಟು ಅವನನ್ನು ಕಾರಿನಲ್ಲಿ ಕೂರಿಸಿಕೊಂಡು ಸುಬ್ಬಯ್ಯನ ಮನೆಗೆ ಕರೆದುಕೊಂಡು ಹೋದ. ಸುಬ್ಬಯ್ಯನ ಹೆಂಡತಿ ವ್ಯಾಪಾರಿಗೆ ತಿನ್ನಲು ತರಲು ಅಡಿಗೆ ಮನೆಗೆ ಹೋದಳು. ಆ ವ್ಯಾಪಾರಿ ಸುಬ್ಬಯ್ಯನ ಮನೆಯನ್ನು ನೋಡಿ ತನ್ನಲ್ಲಿ ತಾನು ಹೀಗೆಂದುಕೊಳ್ಳುತ್ತಾನೆ. ಅಯ್ಯೋ, ಈ ಮನೆ ಎಷ್ಟೊಂದು ಹಾಳಾಗಿದೆ. ಇಲ್ಲಿರಲು ಕಷ್ಟವಾಗುತ್ತೆ. ಮಳೆಗಾಲದಲ್ಲಿ ಇಲ್ಲಿ ಜೀವನ ಸಾಗಿಸೋಕೆ ಆಗೋದಿಲ್ಲ. ಈ ಮನೆಯಲ್ಲಿ ಸುಬ್ಬಯ್ಯ ಹೇಗಿದ್ದಾನೋ ಏನೋ. ನಾನು ಇವನಿಗೇನಾದರೂ ಸಹಾಯ ಮಾಡಬೇಕಲ್ಲ ಎಂದು ಅಂದುಕೊಳ್ಳುತ್ತಿರುತ್ತಾನೆ. ಅಷ್ಟರಲ್ಲಿ ಶ್ರೀವಲ್ಲಿ ಅವರ ಮನೆಯಲ್ಲಿ ಇದ್ದ ಸ್ವಲ್ಪ ಬೆಲ್ಲವನ್ನು ತೆಗೆದುಕೊಂಡು ಬಂದು ಕೊಟ್ಟಳು. ನಂತರ ವ್ಯಾಪಾರಿ ಸುಬ್ಬಯ್ಯನಿಗೆ ತನ್ನ ಊರಲ್ಲಿ ಮನೆ ಕೊಡಿಸುತ್ತೇನೆ, 3 ದಿನ ಸಮಯ ಕೊಡಿ ಎಂದು ಹೇಳಿ ಹೋಗುತ್ತಾನೆ. ಸುಬ್ಬಯ್ಯ ಈ ವಿಷಯವನ್ನು ಗ್ರಾಮದಲ್ಲಿ ಜನರಿಗೆ ಹೇಳುತ್ತಾ ಇರುತ್ತಾನೆ. ಆದರೆ ಜನರು ಸುಬ್ಬಯ್ಯನ ಮಾತನ್ನು ನಂಬುತ್ತಿರಲಿಲ್ಲ. 3 ದಿನದ ನಂತರ ಆ ವ್ಯಾಪಾರಿ ಬಂದು ಸುಬ್ಬಯ್ಯನ ಹಾಗೂ ಶ್ರೀವಲ್ಲಿಯನ್ನ ಕಾರಿನಲ್ಲಿ ಕೂರಿಸಿಕೊಂಡು ಹೋದನು. ನಗರದಲ್ಲಿ ಒಂದು ಇಸಿದ್ದನು. ಆ ಮನೆಗೆ ಕರೆದುಕೊಂಡು ಬಂದನು. ಆ ಮನೆ ತುಂಬ ಚೆನ್ನಾಗಿ ಅನುಕೂಲಕರವಾಗಿ ಇತ್ತು. ಸುಬ್ಬಯ್ಯನಿಗೆ ಅವನ ಕಾರ್ಖಾನೆಯಲ್ಲಿ ಕೆಲಸವನ್ನು ಕೊಟ್ಟು ಕೈ ತುಂಬ ಹಣವನ್ನು ಕೊಟ್ಟನು. ಇದರಿಂದ ಶ್ರೀವಲ್ಲಿ ಸುಬ್ಬಯ್ಯ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. ಸುಬ್ಬಯ್ಯ ಉಳಿದ ಹಣದಿಂದ ಚಂದ್ರಪುರ ಗ್ರಾಮದಲ್ಲಿ ಒಂದು ಶಾಲೆಯನ್ನು ನಿರ್ಮಿಸಿದ್ದನು. ಇದರಿಂದ ಸುಬ್ಬಯ್ಯ ಶ್ರೀವಲ್ಲಿಗೆ ಗೌರವ ಹೆಚ್ಚಾಯಿತು. ಅಂದಿನಿಂದ ಆ ಗ್ರಾಮದ ಜನರು ಶ್ರೀವಲ್ಲಿ ಹಾಗೂ ಸುಬ್ಬಯ್ಯನನ್ನು ಗೌರವದಿಂದ ನೋಡುತ್ತಿದ್ದರು. ನೋಡೋ ಜನರಿಗೆ ಒಳ್ಳೆ ಬಟ್ಟೆ ಹಾಕಿಕೊಂಡರೆ ಸಾಲದು, ಅದೇ ಕೊಡುತ್ತಾರೆ. ಹಾಗೆ ಹಣ ಇಲ್ಲದಿದ್ದರೆ ಗೌರವ, ಇಲ್ಲ ಅಂದರೆ ಒಂದು ನಯಾ ಪೈಸೆ ಬೆಲೆ ಇರೋದಿಲ್ಲ.